भुवनं गगनं सकलं शरणं अखिलं निखिलं ಶಿವನೇ ಶರಣಂ. ಗೌರಿಬಿದನೂರು ತಾಲೂಕಲ್ಲಿ 2ನೇ ವಾತ್ಸಲ್ಯ ಮನೆಯನ್ನು 51 ದಿನದಲ್ಲಿ ಉದ್ಘಾಟನೆಯನ್ನು ಮಾಡಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಗಂಗಮ್ಮರವರಿಗೆ. ಇವತ್ತು ಈ ಒಂದು ಕಾರ್ಯಕ್ರಮನ ಬಹಳ ಅದ್ಭುತವಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ. ಸೊ ಈ ಯೋಜನೆ ಈ ವಾತ್ಸಲ್ಯ ಮನೆ ಒಂದೇ ಅಲ್ಲ, ಏನು ಇದು ಮಾಡಬೇಕಾದ್ರೆ ವಾತ್ಸಲ್ಯ ಮನೆ ಮಾಡಬೇಕಾದ್ರೆ ಅವ್ರು ನಿರ್ಗತಿಕರಾಗಿದ್ದು ಅವ್ರಿಗೆ ಯಾರು ಪೋಷಣೆ ಅಂತ ಯಾರು ಅವರಿಗೆ ಕುಟುಂಬಸ್ಥರು ಯಾರು ಇಲ್ಲ ಅಂತ ಅಂದರೆ ಅವರಿಗೆ ಒಂದು ಯೋಜನೆ ವತಿಯಿಂದ ಅವ್ರಿಗೆ ಮಾಶಾಸನ ಕೊಡೋದ್ರ ಮುಖಾಂತರ ಮತ್ತು ಮನೆ ನೋಡಿ ಇದೇ ರೀತಿ ಮನೆ ಕಟ್ಕೊಡ್ಬೇಕು. ಇವತ್ತು 2ನೇ ಮನೆ ಈಗಾಗಲೇ ಚನ್ನಬೈರಹಳ್ಳಿಯಲ್ಲಿ ಒಂದು ಮನೆಯನ್ನು ಉದ್ಘಾಟನೆ ಬೆಳಿಗ್ಗೆ ಮಾಡಿಕೊಟ್ವಿ. ಈಗ ಇವು ಗಂಗಮ್ಮ ಅನ್ನೋರ್ಗೆ ಒಂದು ಮನೇನ ಹಸ್ತಾಂತರ ಈ ದಿವಸ ಮಾಡ್ತಾಯಿದ್ದೀವಿ. ಒಳ್ಳೆ ಸುದಿನ ಅಂತೇಳಿ ಯುಗಾದಿ ಹಬ್ಬದ ಒಂದು ಪ್ರಯುಕ್ತ ನಮ್ಮ ಈ ಭಾಗದ ಒಂದು ಇದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಯೋಜನೆನ ಹಮ್ಮಿಕೊಂಡು ಇಡೀ ತಾಲೂಕಿನ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಲ್ಲೂ ಒಂದಲ್ಲ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡೀತಾ ಇರುತ್ತೆ. ಅದೇ ರೀತಿ ಇವತ್ತು ಇದು ನಮ್ಮ ಗೌರಿಬಿದನೂರು ತಾಲೂಕಿನ ಉದುಗೂರು ಗ್ರಾಮದಲ್ಲಿ ಗಂಗಮ್ಮ ಅನ್ನೋರಿಗೆ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡೋದ್ರ ಮುಖಾಂತರ ಈ ಒಂದು ಪುಣ್ಯ ಒಂದು ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇದೊಂದು ಬರೀ ಮನೆ ಒಂದೇ ಅಲ್ಲ, ಎಲ್ಲ ಕೆರೆಗಳ ಅಭಿವೃದ್ಧಿ ಇರ್ಬೋದು, ರೈತಗಳಿಗೆ ಹಸುಗಳು ಮತ್ತು ನಮ್ಮ ಡೈರಿ ಹೊಸದಾಗಿ ಯಾವುದು ಹಳ್ಳಿನಲ್ಲಿ ಡೈರಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೂ ಸಹ ಕೇಂದ್ರ ಕಚೇರಿಯಿಂದ ಏನು ಒಂದು ಸ್ಯಾಂಕ್ಷನ್ ಮಾಡ್ತಾರೆ ಅದು ನೇರವಾಗಿ ಅವ್ರು ಚೆಕ್ ಕೊಡೋದ್ರ ಮುಖಾಂತರ ಒಂದು ಡೈರಿ ಉದ್ಘಾಟನೆಗೆ ಇರ್ಬೋದು, ಡೈರಿ ಬಿಲ್ಡಿಂಗಿಗೆ ಒಂದು ಕಟ್ಟಡಕ್ಕೆ ಸಹಾಯಧನ ಕೊಡೋದ್ರ ಮುಖಾಂತರ ಮತ್ತು ಅದೇ ರೀತಿ ದೇವಸ್ಥಾನಗಳಿಗೆ ಅಭಿವೃದ್ಧಿಗೆ ಕೊಡೋದ್ರ ಮುಖಾಂತರ ಒಂದಲ್ಲ ಒಂದು ಕಾರ್ಯಕ್ರಮನ ನಮ್ಮ ಧರ್ಮಸ್ಥಳ ಕೇಂದ್ರ ಕಚೇರಿ ಮಾಡಿಕೊಂಡೇ ಬರ್ತಾಯಿದೆ. ಸೊ ಇವತ್ತು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಯಾವುದೇ ಒಂದು ಸಂಸ್ಥೆ ಸಹ ಈ ಒಂದು ಪುಣ್ಯದ ಒಂದು ಕೆಲಸ ಹಮ್ಮಿಕೊಂಡಿಲ್ಲ. ನಾವು ಕಂಡಂಗೆ ನಮಸ್ಕಾರ. ಈ ಒಂದು ವಾತ್ಸಲ್ಯ ಕಾರ್ಯಕ್ರಮ ಇದನ್ನು ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ 5ನೇ ಮನೆ, ಬೆಳಗ್ಗೆ ಒಂದು ಮನೆ ಉದ್ಘಾಟನೆ ಆಗಿದೆ, ಈಗೊಂದು ಮನೆ ಉದ್ಘಾಟನೆ ಆಗಿದೆ. ಸೊ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಹೆಗಡೆ ಅವರ ಗುರುಗಳಿಗೆ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅವ್ರು ಮಾಡಿರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ದೀವಿ. ವೀರೇಂದ್ರ ಹೆಗಡೆ ಮಾಡಿರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ನೋಡ್ತಾ ಇದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ವಿಶೇಷವಾಗಿ ಮಹಿಳೆಯರು ಸ್ವಾವಲಂಬಿಗಳ ಜೀವನ ಮಾಡಲಿಕ್ಕೆ ಧರ್ಮಸ್ಥಳ ಒಂದು ಸಂಘದ ಮುಖಾಂತರ ಅನೇಕ ಮಹಿಳೆಯರಿಗೆ ಈ ಒಂದು ಪ್ರಾಂತ್ಯದಲ್ಲಿ, ಈ ತಾಲೂಕಲ್ಲಿ, ಇಡೀ ಪ್ರಪಂಚದಲ್ಲಿ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಸೊ ಅವರ ಒಂದು ಕಾರ್ಯಕ್ರಮಗಳಿಗೆ ಇನ್ನೂ ಉನ್ನತವಾಗಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ. ವಿಶೇಷವಾಗಿ ಈ ಒಂದು ತಾಲೂಕಿನಲ್ಲಿ, ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ನಮ್ಮ ಒಂದು ಧರ್ಮಸ್ಥಳ ಸಂಘದ ಪ್ರತಿಯೊಬ್ಬ ಟೀಮ್ನ ಹಿರಿಯರು ಮುಖ್ಯಸ್ಥರು ಏನಿದ್ದಾರೆ ಅವರು ತಮ್ಮ ಸ್ವಂತ ಊರಿಗಿಂತ ಹೆಚ್ಚಾಗಿ, ಸ್ವಂತ ಜನರಿಗಿಂತ ಹೆಚ್ಚಾಗಿ ಇಲ್ಲಿನ ಸಮಸ್ಯೆಗಳನ್ನು ಪರಿಗಣನೆಗೆ ತಗೊಂಡು ಯಾವ ಒಂದು ವ್ಯಕ್ತಿಗೆ ಏನು ಒಂದು ಸಮಸ್ಯೆ ಇದೆ ಅದಕ್ಕೆ ಸ್ಪಂದಿಸ್ತಿದ್ದಾರೆ. ವಿಶೇಷವಾಗಿ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ವಾತ್ಸಲ್ಯ ಅಡಿಯಲ್ಲಿ ಮನೆಯನ್ನು ಹಿರಿಯರಿಗೆ, ಆ ತಂದೆ ತಾಯಿ ಇಲ್ದಿರೋಂಥವ್ರು, ಮಕ್ಕಳು ಇಲ್ದಿರೋಂಥವ್ರನ್ನ ಫೈಂಡ್ ಔಟ್ ಮಾಡಿ ಅವರೆಲ್ಲೋ ಒಂದು ಬಾಡಿಗೆ ಮನೇಲಿ ಇರಬಾರ್ದು, ಅವ್ರದ್ದೇ ಆದಂಥ ಒಂದು ಸ್ವಂತ ಮನೇಲಿ ಇರಬೇಕು ಅಂತ ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಿಜವಾಗ್ಲೂ ಇದು ತುಂಬ ತುಂಬ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಸಹಕರಿಸಿದಂಥ ಎಲ್ಲ ಅಧಿಕಾರಿಗಳಿಗೂ, ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಸಂಘದ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಾನು నిజవాగ్లో నమస్కార ಮಾಡ್ತೀನಿ. నెలకు వచ్చి నాకు చెప్పే అక్క రేపు శుక్రవారం పోకదన్నమక్క నీకు సమ్ములు వస్తుంది అని పోయి ఆఫీసులో అడిగితే ఇదేమి ఇంకా వస్తుంది, ఎట్లా వస్తుంది, నీకు ఎట్లా ఏమో అంటే అడిగితే ఇట్లా నాకు ఎవరు లేరు, మగనింట్లోనూ దాపలేదు, పుట్టినింట్లోనూ దాపలేదు అని చెప్పి రాపిచ్చింటే, ఇల్లు లేదు జమీన్ లేదు అంట రాపిచ్చింటే అది సమ్మలు వచ్చిందంట ఇవ్వండి. ఫస్ట్లో ಮುನ್ನೂರು వచ్చా ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬೇಡಿಕೊಳ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆ ರಾಷ್ಟ್ರ ಬೇಡಿಕೊಳ್ತಾ ಈ ದಿನ ನಮ್ಮ ಗೌರಿಬಿದನೂರು ತಾಲೂಕಿನ ಉದುಗೂರು ಗ್ರಾಮದ ಗಂಗಮ್ಮನವರಿಗೆ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಕನಸಿನ ಕಾರ್ಯಕ್ರಮವಾದ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಒಂದು ಮನೆಯನ್ನು ಈಗಾಗಲೇ ಕಟ್ಟಿ ಆಗಿದೆ. ಇದನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಧರ್ಮಸ್ಥಳದಿಂದ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಯೂ ಕೂಡ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಆಶೀರ್ವಾದದಲ್ಲಿ ಅನುಷ್ಠಾನವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮುಖಾಂತರ ಮಾಡ್ತಿರೋದನ್ನು ನೀವೆಲ್ಲ ಕಂಡಿದ್ದೀರಾ. ಅದರಲ್ಲಿ ದೇವಸ್ಥಾನದ ಅಭಿವೃದ್ಧಿ ಇರ್ಬೋದು, ಕೆರೆಕಟ್ಟೆ ಅಭಿವೃದ್ಧಿ ಇರ್ಬೋದು, ಹಾಲು ಉತ್ಪಾದಕ ಸಂಘದ ಕಟ್ಟಡದ ಅಭಿವೃದ್ಧಿ ಇರ್ಬೋದು,
ಶಾಲೆಯ ಅಭಿವೃದ್ಧಿಗೆ ಅನುದಾನ ಕೊಡುವಂಥದ್ದು ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಇನ್ನೊಂದು ವಿಭಿನ್ನವಾದ ಕಾರ್ಯಕ್ರಮ ಅಂದರೆ ಅದು ಮಾತೃಶ್ರೀ ಅವರ ವಾತ್ಸಲ್ಯ ಕಾರ್ಯಕ್ರಮ. ಆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ನಮ್ಮ ರಾಜ್ಯದ ಸುಮಾರು 19,500 ಜನ ನಿರ್ಗತಿಕರ ಅನ್ನೋದಕ್ಕಂತಲೂ ಹಿರಿಯ ವ್ಯಕ್ತಿಗಳಿಗೆ, ಯಾರು ಅವರಿಗೆ ಅವ್ರನ್ನ ಇರೋದಿಲ್ಲ, ಅವರಿಗೆ ದುಡಿಲಿಕ್ಕೆ ಶಕ್ತಿ ಇರೋದಿಲ್ಲ ಅಂಥವ್ರನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರ ಮುಖಾಂತರವಾಗಿ ಗುರುತಿಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಅವರು ಇರುವವರೆಗೆ 1,000ದಿಂದ 3,000 ರೂಪಾಯಿವರೆಗಿನ ಮಾಸಾಶನವನ್ನು ಧರ್ಮಸ್ಥಳದಿಂದ ಕಳಿಸ್ಕೊಡುವಂಥ ಕೆಲಸವನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂಥ ವ್ಯಕ್ತಿಗಳಿಗೆ ಪ್ರತಿ ವರ್ಷ ವಾತ್ಸಲ್ಯ ಕಿಟ್ಟನ್ನು ಕೂಡ ಅವ್ರು ಕಳಿಸ್ಕೊಡ್ತಾರೆ. ವಾತ್ಸಲ್ಯ ಕಿಟ್ ಅಂದರೆ ಅವ್ರಿಗೆ ಬೇಕಾದಂಥ ಪಾತ್ರೆಗಳಿರ್ಬೋದು, ಬೆಡ್ಶೀಟ್ ಇರ್ಬೋದು, ಬಟ್ಟೆ ಬರೆಗಳಿರ್ಬೋದು, ದಿನನಿತ್ಯ ಬಳಕೆಗೆ ಬೇಕಾಗುತ್ತಾ ಆ ಕಿಟ್ಟನ್ನು ಕಳಿಸ್ಕೊಡುವಂಥ ಕೆಲಸವನ್ನು ಪ್ರತಿ ವರ್ಷಕ್ಕೊಂದು ಸಾರಿ ಮಾಡ್ತಾರೆ. ಅದ್ರ ಜೊತೆಗೆ ಇಂಥ ಹಿರಿಯ ವ್ಯಕ್ತಿಗಳಿಗೆ ಅಥವಾ ತಾಯಂದಿರಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೂ ಶಕ್ತಿ ಇಲ್ಲ ಅಂತ ಆದಾಗ ಅಂಥವರಿಗೆ ವಾತ್ಸಲ್ಯ ಮಿಕ್ಸ್ ಅನ್ನುವಂಥದ್ದನ್ನು ಧರ್ಮಸ್ಥಳದಿಂದಲೇ ತಯಾರು ಮಾಡಿ ಅಲ್ಲಿ ಬೇಳೆಕಾಳುಗಳನ್ನು ಸೇರಿಸಿ ಆ ಪುಡಿಯನ್ನು ಕಳಿಸ್ಕೊಟ್ಟು ಅವರಿಗೆ ನಮ್ಮ ಜ್ಞಾನ ವಿಕಾಸ ಸಮಾನಾಧಿಕಾರಿಯ ಮುಖಾಂತರವಾಗಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ಕೂಡ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನಾವು ಅದರ ಅಡಿಯಲ್ಲಿ ಅನುಷ್ಠಾನ ಮಾಡ್ತೇವೆ. ಅದರಲ್ಲಿ ಕೆಲವರಿಗೆ ಮನೆಯೇ ಇರೋದಿಲ್ಲ, ಯಾವುದೋ ಒಂದು ಗುಡಿಸಲಲ್ಲಿ ಇರ್ತಾರೆ ಅಥವಾ ಬೇರೆ ಎಲ್ಲೋ ಒಂದು ಕಷ್ಟದ ರೀತಿಯಲ್ಲಿ ಅವರು ಜೀವನ ಮಾಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅದು ಜೀವಂತ ಇರುವ ಪಕ್ಷಿಗಳಿಗಿರ್ಬೋದು ಅಥವಾ ಮನುಷ್ಯರಿಗಿರ್ಬೋದು ವಾತ್ಸಲ್ಯಕ್ಕೆ ಒಂದು ಸೂರು ಬೇಕೇ ಬೇಕು. ಆ ಸೂರನ್ನು ಒಂದು ಒದಗಿಸುವಂಥ ಕೆಲಸವನ್ನು ಈ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 800ಕ್ಕಿಂತಲೂ ಹೆಚ್ಚು ಇಂಥ ಹಿರಿಯ ವ್ಯಕ್ತಿಗಳಿಗೆ ಮನೆ ಕಟ್ಟಿಕೊಡುವಂಥ ಕೆಲಸವನ್ನು ಅಮ್ಮನವರು ಮಾಡಿದ್ದಾರೆ. ಇದಕ್ಕೆ ಪೂಜ್ಯರು ನಮಗೆಲ್ಲರಿಗೂ ಕೂಡ ಪ್ರತಿ ವರ್ಷ ಪ್ರತಿ ತಾಲೂಕಲ್ಲೂ ಕನಿಷ್ಠ 2 ಮನೆ ನಾವು ಮಾಡಿಕೊಡ್ಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮದೇ ಆದ ಪ್ಲ್ಯಾನ್ ಅಂದರೆ ಕ್ಷೇತ್ರದಿಂದಲೇ ಅಮ್ಮನವರೇ ಒಂದು ಮನೆಯ ಪ್ಲ್ಯಾನನ್ನು ರೂಪಿಸಿ ಅದಕ್ಕೆ ಬೇಕಾದ ಖರ್ಚು ಬಜೆಟನ್ನು ಮಾಡಿ ಒಂದೇ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಆಗುವಂಥ ಮನೆಗಳು ಎಲ್ಲವೂ ಕೂಡ ಇದೇ ರೀತಿಯಲ್ಲಿ ಆಗಬೇಕನ್ನುವಂಥ ಉದ್ದೇಶದಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರು ನಮಗೆ ಆದೇಶವನ್ನು ಕೊಟ್ಟು ಇವತ್ತು ನಮ್ಮ ಗಂಗಮ್ಮರವರಿಗೆ ಈ ಮನೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ. ಇವತ್ತೇ ನಮ್ಮ ಸಣ್ಣಬೈರೇನಲ್ಲಿ ಗ್ರಾಮದ ಪುಷ್ಪಕ್ಕನವರಿಗೆ ಕೂಡ ಅಲ್ಲಿಬ್ಬರು ತಾಯಿ ಮಗಳು ಅಲ್ಲಿ ಇದ್ದಾರೆ, ಅವರಿಗೆ ಕೂಡ ಒಂದು ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ. ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ವರ್ಷಕ್ಕೆ 2 ಮನೆಯನ್ನು ಕಟ್ಟಿಕೊಡುವಂತಹ ಈ ಕಾರ್ಯಕ್ರಮ ಇವತ್ತು ವಾತ್ಸಲ್ಯ ಅನ್ನುವಂಥ ಹೆಸರಿನಲ್ಲೇ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದಂತಹ ಅಥವಾ ನಮಗೆ ಮಾರ್ಗದರ್ಶನ ಮಾಡಿದಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ಮಾತೃಶ್ರೀ ಅಮ್ಮನವರಿಗೆ ನಮ್ಮೆಲ್ಲ ಈ ಪಾಲ್ದಾರ ಬಂಧುಗಳು ಅಥವಾ ಫಲಾನುಭವಿಗಳ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ